ನಮಸ್ಕಾರ ಎಲ್ಲ ನನ್ನ ಕನ್ನಡ ಜನತೆಗೆ. ನಾನು ನಿಮ್ಮ ಮಗಳು ಇಂಚರ ಮಂಜುನಾಥ್. ಇವತ್ತು ವಿಡಿಯೋನ ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾರಣ ನನ್ನ ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡಿ ಅಂದರು. ಸೊ ಒಂದು ಹೆಲ್ತಿ ಸ್ನ್ಯಾಕ್ಸ್ ಮಾಡೋಣ, ಅದನ್ನು ನಿಮ್ಮ ಜೊತೆಗೂ ಹಂಚ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಡ್ರೈ ಗೋಬಿ ಮಾಡೋಣ ಅಂತ. ಅಂದರೆ ಡ್ರೈ ಗೋಬಿ ಅಂದರೆ ಸ್ವಲ್ಪ ಹೊರ್ಗಡೆ ಐಟಮ್ಸ್ ಅಂದರೆ ಗರಂ ಮಸಾಲ ಆಗಿರ್ಬೋದು ಅಥವಾ ಬೇರೆ ಕಲರ್ ಪೌಡರ್ಸ್ ಆಗಿರ್ಬೋದು ಎಲ್ಲ ಯೂಸ್ ಮಾಡ್ತಾರೆ. ಬಟ್ ಅದೇನೂ ಉಪಯೋಗಿಸ್ದೆ ನಾನು ಮನೆಯಲ್ಲೇ ಹೇಗೆ ಮಾಡೋದು ನನ್ನ ಒಂದು ರೀತಿಲಿ ನಾನು ಹೇಳ್ಕೊಡ್ತೀನಿ. ಫಸ್ಟು ಎಲೆಕೋಸು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಮೈದಾ ಹಿಟ್ಟು, ಕಾರ್ನ್ಫ್ಲೋರು, ಉಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಪುದೀನ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ. ಫಸ್ಟ್ ಸ್ಟೆಪ್ ಏನು, ಫಸ್ಟ್ ಇಷ್ಟೆಲ್ಲದನ್ನು ನಾವು ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಳೋಣ, ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇಷ್ಟೆಲ್ಲನೂ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ, ನೈಸ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ವಿತೌಟ್ ವಾಟರ್ ಫಸ್ಟು ಗ್ರೈಂಡ್ ಮಾಡ್ಕೊಳ್ಳಿ ಆದಷ್ಟು. ಆಮೇಲೆ ಸ್ವಲ್ಪ ನೀರು ಹಾಕಿಬಿಡಿ, ಯಾಕೆಂದರೆ ಅದು ಎಲೆಕೋಸಲ್ಲಿ ನೀರು ಬಿಟ್ಕೊಳುತ್ತೆ. ಸೊ ಕಲಿಸ್ಬೇಕಾದ್ರೆ ಫುಲ್ ವಾಟರಿಶ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀರು ಹಾಕಿದಂಗೆ ಹಾಗೇ ಡ್ರೈ ಮಾಡಿ. ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಷ್ಟೇ. ಮಿಕ್ಸಿಗೆ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇದು ನೈಸ್ ಪೇಸ್ಟ್ ಆಗಿದೆ. ಇಷ್ಟು ಪೇಸ್ಟ್ ಆದರೆ ಸಾಕಾಗುತ್ತೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಳ್ಳೋಣ. ಇದರೊಳಗಡೆಗೆ ಫಸ್ಟು ನಾವು ಸಣ್ಣದಾಗಿ ಕಟ್ ಮಾಡಿರೋವಂಥ ಎಲೆಕೋಸನ್ನ ಹಾಕ್ಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡಿರೋವಂಥ ಎಲೆಕೋಸು. ನೆಕ್ಸ್ಟು ಅದಕ್ಕೆ ಉಪ್ಪು, ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು. ಗ್ರೈಂಡ್ ಮಾಡ್ಕೊಂಡಿರೋವಂಥ ಪೇಸ್ಟನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನಾನು. ಹಾಕ್ಕೊಂಡ್ಮೇಲೆ ಅದನ್ನು ಎಲೆಕೋಸ್ ಜೊತೆಗೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕೆ ಅಂತ ಅಂದರೆ ಅದೇನಾದರೂ ನೀವು ಹಿಟ್ಟು ಹಾಕಿದ್ಮೇಲೆ ಹಿಟ್ಟಿಗೆ ಅಂಟ್ಕೊಂಡ್ಬಿಡುತ್ತೆ, ಕೋಸಿಗೆ ಅಂಟ್ಕೊಳಲ್ಲ ಚೆನ್ನಾಗಿ. ಸೊ ಫಸ್ಟು ಉಪ್ಪು ಮತ್ತು ಖಾರ ಎಲ್ಲ ಪ್ರತಿಯೊಂದೂ ಎಲೆಕೋಸ್ಗೆ ಮಿಕ್ಸ್ ಆಗಬೇಕು. ಅಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾವು 2 ಸ್ಪೂನಷ್ಟು ಮೈದಾ ಮತ್ತು 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಮಾಡೋಷ್ಟೊತ್ತಿಗೆ ಈ ಕಡೆ ಸ್ಟವ್ ಹಚ್ಚಿ ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಕಾಯೋಷ್ಟರಲ್ಲಿ ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ₹300. ನೋಡಿ, ಇವಾಗ ಇದು ರೆಡಿ ಆಗಿದೆ. ನೀರು ಬೇಕು ಅಂದರೆ ಒಂದು ಸ್ವಲ್ಪ 1-2 ಸ್ಪೂನಷ್ಟು ನೀರು ಹಾಕ್ಕೊಂಡು ಕಳಿಸ್ಬೋದು, ಇಲ್ಲಾಂದರೆ ಅದೇ ಹಾಗೆ ಸಾಕಾಗುತ್ತೆ. ಇವಾಗ ನಾವು ಎಣ್ಣೆ ಕಾದಿದೆಯಾ ನೋಡೋಣ. ಎಣ್ಣೆ ಕಾದಿದ್ರೆ ಎಣ್ಣೆ ಕಾದಿದೆ, ಗೋಬಿ ಹಾಕಿದ್ದೀವಿ, ಚೆನ್ನಾಗೇ ಫ್ರೈ ಆಗಬೇಕು. ಅಲ್ಲಿವರೆಗೂ ಅದರೊಳಗಡೆ ಕೈ ಹಾಕಿ ಅಂದರೆ ಚೌಟ್ ಇಡಬೇಡಿ. ಏನಾದರೂ ಇಡೋದಕ್ಕೆ ಹೋದರೆ ಅದೆಲ್ಲ ಬಿಡ್ಕೊಂಬಿಡುತ್ತೆ. ಚೆನ್ನಾಗಿ ಡೀಪ್ ಫ್ರೈ ಆಗೋವರೆಗೂ ಬಿಡಬೇಕು. ಇಷ್ಟು ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಬ್ರೌನಿಶ್ ಅಂದರೆ ಗರಂ ಅನ್ನಬೇಕು. ಮೆತ್ತಗಿದ್ರೆ ತಿನ್ನೋದಕ್ಕೆ ಆಗಲ್ಲ ಡ್ರೈ ಗೋಬೀಸ್ನ, ಅದಕ್ಕೋಸ್ಕರ ಹಂಗಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಇದು ಆಗಿದೆ, ತೆಗ್ಯೋಣ. ಡ್ರೈ ಗೋಬಿ ಹೀಗೆ ಬೇಕಾದರೂ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಇನ್ನೇನನ್ನ ಒಂದು ಬೌಲಿಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೊಂದು ಸ್ವಲ್ಪ ಶಿಫ್ಟ್ ಮಾಡೋಣ. ಶಿಫ್ಟ್ ಮಾಡಿದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಬೇಕಾದರೆ ಇದಕ್ಕೆ ಖಾರದ ಪುಡಿನ ಹಾಕೋಬೋದು. ಮಕ್ಕಳಲ್ವಾ ಸ್ವಲ್ಪ ಖಾರ ಕಮ್ಮಿ ತಿಂತಾರೆ ಅಂತ ಅಂದ್ಬಿಟ್ಟು ನಾನು ಅಷ್ಟೇ ಹಾಕಿರೋದು. ಸರ್ವಿಂಗ್ ಬೌಲಲ್ಲಿ ಸಾಸ್ ಜೊತೆ ಸರ್ವ್ ಮಾಡಿದ್ರೆ ಡ್ರೈ ಗೋಬಿ ರೆಡಿ. ಮಾಡಿ ನೀವು ಮನೇಲಿ ಒಂದ್ಸರಿ. ನನಗೆ ಹೇಗೆ ಬರುತ್ತೋ ನಾನು ಆ ರೀತಿ ಮಾಡಿದ್ದೀನಿ. ವಿತೌಟ್ ಎನಿ ಕಲರ್ಸ್, ನ್ಯಾಚುರಲ್ ಕಲರ್ ಹಾಕೋಣ ಆ ಥರ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.